ನಮಸ್ಕಾರ ಎಲ್ರಿಗೂ. ಮ್ಯಾಚ್ ನೋಡೋರೆಲ್ಲ ಬಾಯಿಗೆ ಬೀಜ ಬಂದಿದ್ದು ಆ ರೀತಿ ಇತ್ತು ಮ್ಯಾಚ್. ಒಂದೊಂದು ಮ್ಯಾಚ್ ಫುಲ್ ಫೈನಲ್ ಅಂದರೆ ಈ ರೀತಿ ಇರಬೇಕು. ಅಂತೂ ಇಂತೂ ನಮ್ಮ ವುಮೆನ್ಸ್ ಟೀಮ್ದವರು ಕಪ್ ಗೆದ್ಬಿಟ್ರು. ಅದೊಂಥರ ಖುಷಿ. ಅದರಲ್ಲಿ ನಮ್ಮ ಕರ್ನಾಟಕದ ಶ್ರೇಯಾಂಕ ಪಾಟೀಲ್ ಅವರು ಅತ್ಯುತ್ತಮ ಬೌಲಿಂಗ್ ಮಾಡಿ ಪರ್ಪಲ್ ಕ್ಯಾಪ್ ಗೆದ್ದಿದ್ದಾರೆ. ಹಾಗೆ ನಮ್ಮ ಆರ್ ಸಿ ಬಿದು ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಎರಡೂ ನಮ್ಮ ಆರ್ ಸಿ ಬಿದೆ. ಏನು ಮ್ಯಾಚ್ ರೀಪ್ಪ, ಫುಲ್ ತಿಂಡಿ ಮ್ಯಾಚ್ ಇತ್ತು. ಮಸ್ತ್ ಎಂಜಾಯ್ ಮಾಡಿದ್ವಿ. ಅದೇ ರೀತಿ ನಮ್ಮ IPL ಸ್ಟಾರ್ಟ್ ಆಗತ್ತದ 22ರಿಂದ. ಡೆಲ್ಲಿ ಮತ್ತು ಆರ್ ಸಿ ಬಿ ವುಮೆನ್ಸ್ ಮ್ಯಾಚ್ ಇತ್ತಲ್ಲ, ಅದನ್ನು ಫಸ್ಟಿಗೆ ನೋಡ್ಬೇಕಾದ್ರೆ ಟಾಸ್ ಶ್ರುತಿ ಮಂದನ್ ಅವರು ಸೋತು ಡೆಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡ್ತು. ಈ ಟೀಮ್ ಇಷ್ಟು ಡೇಂಜರ್ ಆಡ್ತು ಪವರ್ ಪ್ಲೇನಲ್ಲಿ. ಫುಲ್ 6 ಬೌಂಡ್ರಿ ಅದರಲ್ಲಿ ಡೀಲ್ ಮಾಡ್ತು. ಮತ್ತು ನೆಕ್ಸ್ಟ್ ಪವರ್ ಪ್ಲೇ ಆದ ನಂತರ ನಮ್ಮ ಆರ್ ಸಿ ಬಿ ಬೌಲರ್ಸ್ಗಳನ್ನ ಡೆಲ್ಲಿ ಟೀಮ್ನ ಕಟ್ ಹಾಕಿಬಿಡ್ತು. ಒಂದೇ ಓವರಲ್ಲಿ 3 ವಿಕೆಟ್ ತೊಗೊಂಡು ಡೆಲ್ಲಿ ಟೀಮ್ನ 0 ಮಾಡಿಬಿಡ್ತು. 18 ಓವರ್ದ ಮ್ಯಾಗ್ ಬಾಲ್ಗೆ ಆಲ್ಔಟ್ ಮಾಡಿಬಿಡ್ತು. ಹಾಗೆ ಬ್ಯಾಟಿಂಗ್ ಶುರು ಆಯಿತು ನಮ್ಮ ವುಮೆನ್ಸ್ ಟೀಮ್ದು. ಅದೇ ರೀತಿ ಎಲ್ಲರೂ ಉತ್ತಮವಾಗಿ ಪ್ರದರ್ಶನ ನೀಡಿ ನಮ್ಮ ಆರ್ ಸಿ ಬಿ ಟೀಮ್ಗೆ ಕಪ್ ತಂದು ಕೊಟ್ಟಿದ್ದಾರೆ. ನಮಗಂತೂ ತುಂಬ ಖುಷಿ ಆಯಿತು. ಹಾಗೆ 16 ವರ್ಷದ ಪರಿಶ್ರಮದ ಫಲವಾಗಿ ಈ ಸಲ ಕಪ್ ಬಂದಿದೆ. ಹಾಗೆ ನಮ್ಮ ವುಮೆನ್ಸ್ ಟೀಮ್ದವರು ಗೆದ್ದಿದ್ದಾರೆ. ಯಾರ್ಯಾರಿಗೆ ಮ್ಯಾಚ್ ನೋಡೋಕೆ ಬಾಯಾಗ ಬೀಜ ಬಂದಿದ್ದು ಕಾಮೆಂಟ್ ಮಾಡಿರಿ. ನಮಗಂತೂ ತಡ್ಕೊಳಕ್ಕಾಗ್ತಿದ್ದಲ್ಲ, ಯಾವಾಗ ಗೆಲ್ತಾರೋ ಏನು. ರನ್ನ ಬಾಲ್ ಇದ್ದರೂ ನಮಗೆ ಇಷ್ಟು ಟೆನ್ಷನ್ ಕೊಟ್ಟು ಫೈನಲ್ ಅಂದರೆ ಇದು ಹಿಂಗೆ ಫೈನಲ್ ಇರಬೇಕು. ಈ ರೀತಿ ಮ್ಯಾಚ್ ನೋಡೋಕ್ಕೆ ತುಂಬ ಇಂಟ್ರೆಸ್ಟ್. ಫೈನಲ್ ಯಾವ ರೀತಿ ಆಯ್ತು, ಏನು ಮ್ಯಾಚ್ ರೀಪ್ಪ ಇದು. ನಮ್ಮ ಆರ್ ಸಿ ಬಿ ಅವ್ರಿಗೆ ಬಾಯಿಗೆ ಬರ್ಲಾರ್ದೆ ಗೆಲ್ಲೋದು ಅಸಾಧ್ಯ. ಅಂತೂ ಇಂತೂ ನಮ್ಮ ವುಮೆನ್ಸ್ ಟೀಮ್ದವರು ಕಪ್ ಗೆದ್ಬಿಟ್ರು. ನಮ್ಮ ಆರ್ ಸಿ ಬಿ ಬಾಸ್ ಟೀಮ್ದವರು ಅಷ್ಟೇ ಕಪ್ ಎತ್ತೋದು ಬಾಕಿ ಇದೆ. ಅದೇ ರೀತಿ ನಮ್ಮ IPL ಸ್ಟಾರ್ಟ್ ಆಗತ್ತದ 22ರಿಂದ. ಈ ಸಲನೂ ಕಪ್ ನಮ್ಮದೇ. ಜೈ ಆರ್ ಸಿ ಬಿ, ಜೈ ಬೆಂಗಳೂರು.